ನಾನೀಗ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ, ಈ ಚಾನಲಲ್ಲಿದೆ. SIR ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಕರ್ನಾಟಕದಲ್ಲಿ. ಅದನ್ನು ಯಾಕೆ ಮಾಡ್ಕೋಬೇಕು, ನಿಮ್ಮ ವೋಟರ್ ID ನ ಹೇಗೆ ವ್ಯಾಲಿಡ್ ಮಾಡ್ಕೋಬೇಕು, ಯಾವ್ಯಾವ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಸೊ ಅದರೆಲ್ಲ ಸಂಪೂರ್ಣ ಮಾಹಿತಿನ ನಾನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮ್ಮ SIR ಆಲ್ರೆಡಿ ನೀವು ಅಪ್ಲೈ ಮಾಡಿದರೆ, ಅದು BLO ಮುಖಾಂತರ ಆಗಿರ್ಬೋದು ಅಥವಾ ನಿಮ್ಮ ಆನ್ಲೈನ್ ಮುಖಾಂತರ ನೀವೇ ಖುದ್ದಾಗಿ ಅಪ್ಲೈ ಮಾಡಿರ್ಬೋದು. ಸೊ ಅದು ಸ್ಟೇಟಸ್ ಅಪ್ಡೇಟ್ ಆಗಿದೆಯಾ ಅಥವಾ ಸಬ್ಮಿಟ್ ಮಾಡಿದಾರಾ ಇಲ್ವಾ, ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನು ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ತುಂಬ ಸಿಂಪಲ್ ಪ್ರೋಸೆಸ್ ಇದೆ, ಮೊಬೈಲ್ ಮುಖಾಂತರ ಮಾಡ್ಕೋಬೋದು, ಅದನ್ನು ನೋಡೋಣ. ಸೊ ಫಸ್ಟು ನಿಮ್ಮ ಗೂಗಲ್ ಸ್ಟೋರು ಅಥವಾ ಆ್ಯಪಲ್ಲಿದ್ದರೆ ನಿಮ್ಮ ಸ್ಟೋರಿಗೆ ಹೋಗಿ ECI.net ಅಂತ ಟೈಪ್ ಮಾಡಿ. ಸೊ ನಿಮಗೆ ನೋಡಿ ಈ ಥರ ಒಂದು ಅಫಿಷಿಯಲ್ ಅಪ್ಲಿಕೇಶನ್ ಕಾಣಿಸ್ಕೊಳ್ಳುತ್ತೆ, ECI.net ಅಂತ. ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವ್ರದ್ದು. ಸೊ ಇದನ್ನು ಫಸ್ಟ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಇಷ್ಟೆಲ್ಲ ಮೆನ್ಯೂಸ್ ಕಾಣಿಸ್ತವೆ ನಿಮಗೆ. ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತಂದರೆ, ಈ ಆ್ಯಪಲ್ಲಿ ನೀವು ಆಲ್ರೆಡಿ ಲಾಗಿನ್ ಆಗಿದ್ದರೆ ಈ ಪ್ರೊಸೆಸನ್ನು ಸ್ಕಿಪ್ ಮಾಡಿ. ಇನ್ ಕೇಸ್ ನೀವು ಲಾಗಿನ್ ಆಗಿಲ್ಲ, ಮೊದಲೇ ಬಾರಿ ಮಾಡ್ತಿದ್ದೀರಿ ಅಂತಂದರೆ ಮೊದಲು ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ಫಸ್ಟ್ ಬಂದು ಲಾಗಿನ್ ಅಂತ ಕೊಡಿ. ಲಾಗಿನ್ ಅಂತ ಕೊಟ್ಟ ತಕ್ಷಣ ನಿಮಗೆ ಮೊಬೈಲ್ ನಂಬರ್ ಕೇಳುತ್ತೆ. ಸೊ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ. ಮೊಬೈಲ್ ನಂಬರ್ ಹಾಕಿದ ಮೇಲೆ OTP ಸೆಂಡ್ ಮಾಡ್ತಾರೆ. ಸೊ ಆ OTP ಸೆಂಡ್ ಮಾಡಿಕೊಂಡು ನೀವು ಅದನ್ನು OTP ಬಂದಿರುವಂಥ OTP ಹಾಕಿ ವ್ಯಾಲಿಡ್ ಮಾಡಬೇಕಾಗುತ್ತೆ. ಓಕೆ, ಸೊ OTP ಎಂಟ್ರಿ ಮಾಡಿಕೊಂಡು ಅದನ್ನ ವ್ಯಾಲಿಡ್ ಮಾಡ್ಕೊಳ್ಳಿ. ಓಕೆ, ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ನಿಮಗೆ ಫಸ್ಟ್ ಆಪ್ಷನ್ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಸುಮಾರು ಆಪ್ಷನ್ಗಳು ಕಾಣಿಸ್ಕೊಳ್ಳುತ್ತೆ ನಿಮಗೆ. ಅದರಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ಸ್ ಅಂತ ಇದೆಯಲ್ಲ, ಆ ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದೇನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ 2 ಆಪ್ಷನ್ ಕಾಣಿಸ್ಕೊಳ್ಳುತ್ತೆ. ಸ್ಟೇಟನ್ನು ಆಯ್ಕೆ ಮಾಡ್ಕೊಳ್ಳಿ, ಅಬ್ವಿಯಸ್ಲಿ ಕರ್ನಾಟಕ ಮಾಡಿ. ಆಮೇಲೆ ನಿಮ್ಮ ವೋಟರ್ ID ಇಲ್ಲಿ ಎಂಟ್ರಿ ಮಾಡಿ. ನೀವು ಒಂದು ವೋಟರ್ ID ಇರುತ್ತಲ್ವ, ಸೊ ID ನಂಬರ್ ಏನಿರುತ್ತೆ ಅದರ ನಂಬರನ್ನು ಇಲ್ಲಿ ಇದು ಮಾಡಿ. ಅಲ್ಫಾ ನ್ಯೂಮೆರಿಕಲ್ ಇರುತ್ತೆ ಯೂಶಲಿ. ಸೊ ಅದನ್ನು ಎಂಟ್ರಿ ಮಾಡಿ, ಸಬ್ಮಿಟ್ ಮಾಡಿ. ಫೈನ್. ಸೊ ನೋಡಿ ಲೋಡ್ ಆಗುತ್ತೆ. ಲೋಡ್ ಆದ ತಕ್ಷಣವೇ ನಿಮಗೆ ನಿಮ್ಮ ಡೀಟೇಲ್ಸ್ ಏನಿದೆ ಕರೆಂಟ್ ಸ್ಟೇಟಸ್ ಅದು ಫೆಚ್ ಆಗುತ್ತೆ. ನಿಮ್ಮ ಡೀಟೇಲ್ಸನ್ನು ಚೆಕ್ ಮಾಡಿಕೊಡಿ. ನಿಮ್ಮ ಹೆಸರು, ನಿಮ್ಮ ಸೀರಿಯಲ್ ನಂಬರು, ನಿಮ್ಮ ಕ್ಷೇತ್ರ ಎಲ್ಲವೂ ಇಲ್ಲಿ ತೋರಿಸುತ್ತೆ. ಅದಾದಮೇಲೆ ನಿಮಗೆ ನೋಡಿ ಇಲ್ಲಿ ಕೆಳಗಡೆ ತೋರಿಸ್ತಾ ಇದ್ದೇನೆ, ಯುವರ್ ಫಾರ್ಮ್ ಹ್ಯಾಸ್ ಬೀನ್ ಆಲ್ರೆಡಿ ಸಬ್ಮಿಟೆಡ್ ವಿತ್ ಮೊಬೈಲ್ ನಂಬರ್, ಇಮೇಲ್ ID. ಅಂದರೆ ಇದು ಇಮೇಲ್ ನಾನೇ ಖುದ್ದಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿರೋದ್ರಿಂದ ಈ ಥರ ತೋರಿಸುತ್ತೆ. ಇನ್ ಕೇಸ್ ನೀವೇನಾದರೂ BLO ಮುಖಾಂತರ ಆಗಿದ್ದರೆ, ಸೊ ನಿಮಗೆ ನೋಟಿಫಿಕೇಶನ್ ಯಾವ ಥರ ಬರುತ್ತೆ ಅಂದರೆ, ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಬೈ BLO ಅಂತ ಬರುತ್ತೆ. ಸೊ ಈ ಥರ ಇತ್ತು ಅಂತಂದರೆ ನಿಮ್ಮ SIR ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಇರುತ್ತೆ. ಸೊ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಆಯಾ ಡೇಟಲ್ಲಿ ನಿಮ್ಮ ಡ್ರಾಫ್ಟ್ ಲಿಸ್ಟ್ ಬರುತ್ತೆ, ಫೈನಲ್ ಲಿಸ್ಟ್ ಬರುತ್ತೆ. ಅಲ್ಲಿ ನಿಮ್ಮ ಹೆಸರನ್ನು ಮತ್ತೆ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಇದೆಯಾ ಇಲ್ಲ ಅಂತ. ಇಲ್ಲದೆ ಇದ್ದರೆ ನೀವು ನಾನು ಆಲ್ರೆಡಿ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಲ್ವ, ಆ ಪ್ರೊಸೆಸ್ನೆಲ್ಲ ಫಾಲೋ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ಸ್ವಲ್ಪ ಚೆಕ್ ಮಾಡಿಕೊಡಿ, ಯಾಕಂದರೆ ವೋಟರ್ ID ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು.